ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಯೂಟ್ಯೂಬ್ ಪೇಮೆಂಟ್ಲಿಂದ ಒಂದು ವಸ್ತುವನ್ನ ತಗೊಳಕ್ಕೆ ಹೋಗ್ತಾ ಇದ್ದೀನಿ. ಸೊ ತುಂಬಾ ದಿನ ಆಗಿತ್ತು ತಗೋಬೇಕು ಅಂತ ಇದ್ದೆ, ಆದ್ರೆ ಅಷ್ಟು ದೊಡ್ಡ ಪೇಮೆಂಟ್ ಕೂಡ ಬಂದಿರಲಿಲ್ಲ. ಸೊ ಹಾಗಾಗಿ ತಗೊಂಡಿರ್ಲಿಲ್ಲ. ಸೊ ಇತ್ತೀಚೆಗೆ ಚೆನ್ನಾಗಿ ಪೇಮೆಂಟ್ ಕೂಡ ಬಂದಿದೆ. ಸೊ ಹಾಗಾಗಿ ಇವತ್ತು ನಾನು ಆ ವಸ್ತುವನ್ನ ತಗೊಂಡ್ ಬರ್ತಾ ಇದ್ದೀನಿ. ಏನಪ್ಪಾ ತಗೋತಾ ಇದ್ದೀನಿ, ಏನೇನು ತಗೋತಾ ಇಲ್ಲ, ಪ್ರತಿಯೊಂದು ಕೂಡ ನಿಮ್ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ತೀನಿ, ಪೂರ್ತಿ ನೋಡಿ. ಖಂಡಿತ ನಿಮ್ಗೆ ವಿಡಿಯೋ ಇಷ್ಟ ಆಗುತ್ತೆ. ಹಾಗೆ ಏನಾದ್ರೂ ಮಿಸ್ಟೇಕ್ ಆದ್ರೆ ಪ್ಲೀಸ್ ಕಮೆಂಟ್ ಹಾಕಿ. ಫ್ರೆಂಡ್ಸ್, ಮೊದಲಿಗೆ ಊಟ ಮಾಡಿಕೊಂಡು ನಂತರ ಬೇರೆ ಅಂಗಡಿಗೆ ಹೋಗ್ಬೇಕಂತ ಅನ್ಕೊಂಡಿದ್ದೀವಿ ತರೋಕೆ. ಸೊ ಇಲ್ಲೇನೋ ಶರೀಫ್ ಬಾಯ್ ಅಂದ್ಬಿಟ್ಟು ಒಂದು ಚೆನ್ನಾಗಿರೋ ಹೋಟೆಲ್ ಇದೆ ಅಂತೆ. ಸೊ ಏನೋ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಸೊ ನೋಡೋಣ, ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಯಾವ ರೀತಿ ಇದೆ ಅಂತ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಶರೀಫ್ ಬಾಯ್. ಫ್ರೆಂಡ್ಸ್, ತುಂಬ ದಿನಗಳ ನಂತರ ಔಟ್ಸೈಡ್ಗೆ ಊಟ ಮಾಡೋದಂತ ಬಂದ್ವಿ. ಇದು ಚಿಕನ್ ಹಲೀಮ್ ಅಂತ. ಸೊ ಗೊತ್ತಿಲ್ಲ, ಟೇಸ್ಟ್ ಮಾಡಿಲ್ಲ ಹೇಗಿದೆ ಅಂತ ನೋಡೋಣ. ಆಮೇಲೆ ನಂತರ ಚಿಕನ್ ಸೀಖ್ ಕಬಾಬ್. ಇದು ಸೂಪ್ ಅಂತೆ, ನನಗೆ ಗೊತ್ತಿಲ್ಲ ಹೆಂಗೆ. ಚಿಕನ್ ಶೋರ್ಮಾ ಸೂಪ್ ಅಂತ ಹೇಳ್ದ, ಬಟ್ ಚಿಕನ್ ಗ್ರೇವಿನೇ ಕೊಟ್ಟಿದ್ದಾರೆ. ನಾನು ಬಟರ್ ಬ್ರೆಡ್ ರುಮಾಲಿ ರೋಟಿ, ಚಿಕನ್ ಬಿರಿಯಾನಿ, ದಮ್ ಬಿರಿಯಾನಿ. ಎಷ್ಟು ಬೇಕು ಅನ್ನಿಸ್ತದೆ, ಟೇಸ್ಟ್ ಮಾಡಿದ್ರೆ ಯಾವ್ದು ಯಾವುದೇ ರೆಸಿಪಿ ಯಾವುದು ಟೇಸ್ಟ್ ಇಲ್ಲ, ಸುಮ್ಮನೆ ಹಸಿವಾಗಿದೆ ಅಂದ್ಬಿಟ್ಟು ಇಲ್ಲ. ಸೂಪ್ ಅಂದರೆ ಸ್ವಲ್ಪ ಟೇಸ್ಟ್ ಮಾಡಿಲ್ಲ. ಸೂಪ್ ಅಂತೆ ಸೇಮ್ ಸಾಂಬಾರ್ ಥರ ಇದೆ. ನಮ್ಮ ಮನೆಯವರಂತೂ ಸರಿಯಾಗಿ ಊಟನೇ ಮಾಡಲಿಲ್ಲ. ತುಂಬ ದಿನ ಆಗಿತ್ತು ಔಟ್ಸೈಡ್ ಹೋಗಿಲ್ಲ ಅಂದ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿ ಇದೇನೋ ಇಲ್ಲಿ ತುಂಬ ಬೆಸ್ಟ್ ಆಗಿದೆ ಅಂತ ಏನೋ ನೋಡಿದ್ರು. ತುಂಬ ಆಸೆ ಕೊಟ್ಟು ಬಂದ್ವಿ. ಆದರೆ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಇದೆ. ನಾನು ರೇಟ್ ನೋಡಿಬಿಟ್ಟು ಏನೋ ತುಂಬ ಚೆನ್ನಾಗಿದೆ ಏನೋ ಅಂದ್ಕೊಂಡ್ಬಿಟ್ಟೆ. ಪ್ರತಿಯೊಂದು ಕೂಡ ಸ್ಮಾಲೇ ತರಿಸಿದ್ದು ನಾವು. ಅದಿನ್ನೊಂದು ಏನೋ ಹೊಸದು ತರಿಸಿದ್ರಪ್ಪ, ಏನೋ ಗೊತ್ತಿಲ್ಲ. ಫಸ್ಟ್ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದು ಅದಂತೂ ಸ್ವಲ್ಪ ಟಚ್ ಮಾಡಲಿಲ್ಲ, ಸೂಪು ಟಚ್ ಮಾಡಲಿಲ್ಲ. ರೈಸ್ ಒಂದು ತಿಂತಾ ಇದ್ದೀವಿ, ರೋಟಿ ಒಂದು ತಿನ್ಕೊಂಡಿದ್ವಿ. ಯಾವ ಐಟಮ್ಸ್ ಇಷ್ಟು ಚೆನ್ನಾಗಿಲ್ಲ. ಸೊ ಎಲ್ಲಿ ಅಂತ ನನಗೆ ಆಮೇಲೆ ಡೀಟೇಲಾಗಿ ಹೇಳ್ತೀನಿ ಲಾಸ್ಟಲ್ಲಿ. ಬೈ ಚಾನ್ಸ್ ಏನಾದರೂ ನೀವು ಈ ಕಡೆ ಏನಾದರೂ ಇದ್ದರೆ ಖಂಡಿತ ಇಲ್ಲಿ ಬರಬೇಡಿ. ನನಗೆ ವೈಟ್
ಇದು ಎಲೆಕ್ಟ್ರಾನ್ ಸಿಟಿ ರೋಡ್ ಹತ್ರ ಚಂದಾಪುರ ಅಂತ ಒಂದು ಪ್ಲೇಸ್ ಬರುತ್ತೆ. ಅಲ್ಲಿ ಇರುವಂಥ ಒಂದು ಹೋಟೆಲು. ಶರೀಫ್ ಅಂತ ಕೆಲವು ಕಡೆ ಇದ್ದಾವೆ ಅಂತ ಹೇಳಿದರು. ಸೊ ಎಲ್ಲೆಲ್ಲಿ ಇದ್ದಾವೆ ಗೊತ್ತಿಲ್ಲ ನನಗಂತೂ. ಸೊ ಏನಾದರೂ ಈ ಹೆಸರಿನ ಹೋಟೆಲ್ ಇದ್ದರೆ ಸೊ ಒಂದ್ಸತಿ ಏನಾದರೂ ನೀವು ಆರ್ಡರ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಒಂದು ಐಟಮನ್ನು ಆರ್ಡರ್ ಮಾಡಿ ನಂತರ ತೊಗೊಳ್ಳಿ. ಅದನ್ನೆಲ್ಲ ಮುಗಿಸ್ಕೊಂಡು ನಂತರ ನಾವು ಮಾಲ್ಗೆ ಬಂದ್ವಿ. ಪಾಪ ತಗೋತಾ ಇದೆ ಟಿಕೆಟ್ ಇಲ್ಲಿ. ಹೇ ಹುಚ್ಚ, ನೀ ತೀಟೆ ಜಾಸ್ತಿ ಮಾಡ್ತೀಯ, ಆಟ ಆಡಿಸ್ಬಾರ್ದು ನಿಮಗೆ. ನೋಡಿ ಹೆಂಗ್ ಬೇಕವಳೆ. ಚಾರು ಇಲ್ಲತ್ಬಿಟ್ಟು ಮೇಲ್ ಬಾ, ಅಲ್ಲಿ ಇಲ್ಲತ್ತಿ ಮೇಲೆ ಬಾ. ಮೊದಲು ಮಾಲ್ ಬಂದ ತಕ್ಷಣ ನನ್ನ ಮಗನಿಗೆ ಗೇಮ್ ಆಡ್ಸೋಕ್ಕೆ ಕರ್ಕೊಂಬಂದರು ನಮ್ಮ ಮನೆಯವರು. ಸೊ ಅವನು ಕೂಡ ಹಠ ಮಾಡ್ತಾ ಇದ್ದ ಅಂತ ಅವನಿಗೆ ಗೇಮ್ ಆಡಿಸಿ ನಂತರ ನಾನಿವತ್ತು ಏನು ಖರೀದಿ ಮಾಡೋಕ್ಕೆ ಬಂದಿದ್ದೇನಲ್ಲ ಆ ಕಡೆ ಹೋಗೋಣ ಅಂತ ನಾನು ಬಯಕ್ಕೆ ಶುರು ಮಾಡಿದೆ. ಆವಾಗ ಹೋಗೋಣ ನಡಿ ಅಂದ್ಬಿಟ್ಟು ಆವಾಗ ಮಗನ್ನ ಕರ್ಕೊಂಡು ಹೋದ್ವಿ. ಸೊ ನಾನಿವತ್ತು ಸ್ಯಾಮ್ಸಂಗ್ದು ಲ್ಯಾಪ್ಟಾಪನ್ನು ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅದನ್ನೇ ಇವತ್ತು ತೊಗೊಳ್ಳೋಣ ಅಂತ ಬಂದು ನೋಡಿದ್ವಿ. ಆದರೆ ತುಂಬಾ ರೇಟ್ ಅನ್ನಿಸ್ತಾ ಇತ್ತು. ನಾವು ಆನ್ಲೈನಲ್ಲಿ ಕೂಡ ಮೊದಲು ಸರ್ಚ್ ಮಾಡಿದಾಗ ಅದಕ್ಕೆ ಇದಕ್ಕೆ ಹೋಲಿಸಿದರೆ ಪ್ರೈಸು ತುಂಬಾ ಇತ್ತು. ಸೊ ಹಾಗಾಗಿ ನಮ್ಮ ಮನೆಯವರು ಆನ್ಲೈನಲ್ಲಿ ಹೋಗೋಣ ಬಾ ಮನೆಗೆ ಅಂದ್ಬಿಟ್ಟು ರಿಟರ್ನ್ ಬಂದ್ವಿ. ಸೊ ಏನೋ ತೊಗೋಬೋದು ಮುಂಚೆ ಒಂದು ಸತಿ ಯೋಚನೆ ಮಾಡಿ ತೊಗೊಳ್ಳೋದು ಒಳ್ಳೇದಲ್ವಾ. ಸೊ ಯಾವುದೇ ವಸ್ತು ಆಗಲಿ ಚಿಕ್ಕದಾಗಲಿ ದೊಡ್ಡದಾಗಲಿ ಒಂದು ಸತಿ ಬಿಟ್ಟು 2 ಸತಿ ನಾವು ಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ತೊಗೊಂಡ್ರೆ ಒಳ್ಳೇದಂದ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಲ್ಯಾಪ್ಟಾಪ್ ತೊಗೊಳ್ಳಿಲ್ಲ ನಾನು. ಫ್ರೆಂಡ್ಸ್ ಈಗ ಬಂದು ಫ್ರೆಶ್ ಅಪ್ ಆಗಿ ಕೂತ್ಕೊಂಡೆ. ಸೊ ನಾನಿವತ್ತು ಹೋಗುವಾಗ ಲ್ಯಾಪ್ಟಾಪ್ ತೊಗೋತೀನಿ ಅನ್ನೋ ಒಂದು ಗ್ಯಾರಂಟಿ ಮೇಲೇ ವಿಡಿಯೋ ಶುರು ಮಾಡಿದ್ದೆ, ತೋರಿಸ್ಬೇಕು ಹಾಗೆ ಹೀಗೆ ಅಂದ್ಬಿಟ್ಟು. ಸೊ ಏನೋ ಗೊತ್ತಿಲ್ಲ, ಅಲ್ಲಿ ತುಂಬ ಪ್ರೈಸ್ ಇತ್ತಪ್ಪ. ನಾವು ಆನ್ಲೈನಲ್ಲಿ ನೋಡೋದಕ್ಕಿಂತ ಸಿಕ್ಕಾಪಟ್ಟೆ ಪ್ರೈಸ್ ಇತ್ತು. ಹಾಗಾಗಿ ನಮ್ಮ ಮನೆಯವ್ರು ಬೇಡ ಆನ್ಲೈನಲ್ಲಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಮನೆಗೆ ಬಂದ್ವಿ. ಸೊ ಆನ್ಲೈನಲ್ಲಿ ಸರ್ಚ್ ಮಾಡಬೇಕು, ಹಾಗೆ ತೊಗೊಳಕ್ಕಾಗಲ್ಲ. ಇಲ್ಲಪ್ಪ ಅಂದರೆ ಜಾಸ್ತಿ ಅಮೌಂಟಿಂದಲ್ವಾ ಲ್ಯಾಪ್ಟಾಪು. ನನಗೆ ಜಾಸ್ತಿ ಅಮೌಂಟಿಂದು. ಕೆಲವರು ಇಷ್ಟೇ ಅಮೌಂಟ್ಗೆ ಜಾಸ್ತಿ ಅಂತಾಳ ಅಂತ ಕಮೆಂಟ್ ಕೂಡ ಹಾಕ್ಬಿಡ್ತಾರೆ, ಕೆಲವರು ಅನ್ಕೋತಾರೆ. ಸೊ ಹಾಗಾಗಿ ಹೇಳ್ತಾ ಇರೋದು. ಸೊ ನನಗೆ ಈ ಅಮೌಂಟು ಜಾಸ್ತಿನೇ ಅಂತ ಹೇಳ್ಬೋದು. ಸೊ ನಾನು ಈಗ ಲ್ಯಾಪ್ಟಾಪ್ ತೊಗೋಕ್ಕಿಂತ ಮುಂಚೆ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು ತೊಗೊಂಡ್ರೆ ಒಳ್ಳೆಯದು ಅಂತ ಅಂದ್ಕೊಂಡು ಚೆಕ್ ಮಾಡಿ ಅಂತ ಹೇಳಿದ್ದೀನಿ. ಈ ವಾರದಲ್ಲಿ ತೊಗೊಳ್ಳೋಣ ಅಂದ್ಬಿಟ್ಟು ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಸೊ ಇವತ್ತು ನಾನು ಲ್ಯಾಪ್ಟಾಪ್ ವೀಡಿಯೋನ ಮಾಡ್ಬೇಕು ಅಂದ್ಕೊಂಡೆ. ಇದೇನೋ ಲ್ಯಾಪ್ಟಾಪ್ ವೀಡಿಯೋ ಹೋಗ್ಬಿಟ್ಟು ಊಟದ ವೀಡಿಯೋ ಆಗಿಬಿಡ್ತು. ಸೊ ಊಟದೇನೋ ಆಸೆ ಪಟ್ಟು ಹೋದ್ವಿ ನಾವು ತಿನ್ನಬೇಕು ಅಂದ್ಬಿಟ್ಟು. ಏನು ಚೆನ್ನಾಗಿರಲಿಲ್ಲಪ್ಪ. ಅದೇನೋ ಶಿಕ್ ಕಬಾಬ್ ಅದು ಓಕೆ ಅಂತ ಅಂದರು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದದು. ನನಗೆ ಇಷ್ಟ ಆಯಿತು. ನಮ್ಮ ಮನೆಯವರು ಅಂದರು ಇಲ್ಲ ಅಷ್ಟು ಚೆನ್ನಾಗಿಲ್ಲ, ಓಕೆ ಅಂತ ಅಷ್ಟೇ ಅಂದರು. ನನಗೆ ಮಾತ್ರ ಇಷ್ಟ ಆಯಿತು. ಮಿಕ್ಕಿದ್ದು ಯಾವುದು ಇಷ್ಟ ಆಗಲಿಲ್ಲ. ಬಿರಿಯಾನಿ ಅಂದರು ಅಪ್ಪ ಹೇಳೋದೇ ಬೇಡ ಬಿಡಿ. ಆ ಬಿರಿಯಾನಿ ನಾನು ಮಾಡ್ತೀನಲ್ವಾ ಅದೆಷ್ಟೋ ಬೆಟರ್. ನನ್ನ ಬಿರಿಯಾನಿ ಅಷ್ಟು ಚೆನ್ನಾಗಾಗುತ್ತೆ. ನನ್ನ ಬಿರಿಯಾನಿ ನಮ್ಮ ಮನೆಯಲ್ಲಿ ಅಮ್ಮನ ಮನೇಲಿ ಆಯಿತು, ಈ ಕಡೆ ಆಯಿತು, ಎಲ್ಲರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಬಿರಿಯಾನಿ. ಅದು ಬಿರಿಯಾನಿನ ಅನ್ನಿಸ್ಲಿಲ್ಲ, ನನಗೆ ಒಂಥರನೇ ಅನ್ನಿಸ್ತು. ಒಟ್ಟಿನಲ್ಲಿ ಏನೋ ಹೊಟ್ಟೆಯ ಹಸು ಆದಾಗ ಏನು ಸಿಕ್ಕರು ಅಮೃತನೇ ಅಂತಾರಲ್ಲ ಆ ರೀತಿ ಊಟ ಮಾಡ್ಕೊಂಡ್ವಿ. ಸೊ ಅಡುಗೆ ಮೇಲೆ ಸೊಕ್ಕತನ ಮಾಡ್ತಿಲ್ಲ. ಸೊ ಟೇಸ್ಟ್ ಇರಲಿಲ್ಲ. ಅಷ್ಟು ದುಡ್ಡು ಕೊಟ್ಟಿದ್ದಕ್ಕೂ ಅದು ಚೆನ್ನಾಗಿದ್ದರೆ ಒಂಥರ ಖುಷಿ ಅನಿಸುತ್ತೆ. ದುಡ್ಡು ಕೊಟ್ಟು ತಿನ್ನಲಿಲ್ಲ ಅಂದರೆ ಬೇಜಾರಾಗುತ್ತೆ, ಅಷ್ಟಕ್ಕೆ ಹೇಳ್ತಾ ಇರೋದು. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ವಿಡಿಯೋನ ಕುಕಿಂಗ್ ಚಾನಲು ನಮ್ಮದು, ಪ್ರತಿದಿನ ಒಂದೊಂದು ಕುಕಿಂಗ್ ಹಾಕ್ತಾ ಇರ್ತೀನಿ. ಸೊ ವಿಡಿಯೋ ಮಿಸ್ ಮಾಡ್ತೀನಿ, ಡೈಲಿ ನೋಡಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.